ಎಲ್ಲರಿಗೂ ಜೈ ಭೀಮ್. ಹರಿಯೋ ನದಿ ಒಂದೇ ಕಡೆ ನಿಲ್ಲಕ್ಕಾಗಲ್ಲ, ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗೋದಿಲ್ಲ. ಒಂದು ಆಶ್ಚರ್ಯಕರವಾದಂಥ ಒಂದು ವಿಸ್ಮಯವಾದಂಥ ಮಾತಾಡ್ತೀನಿ ಸ್ನೇಹಿತರೆ, ಯಾರು ತಪ್ಪಾಗಿ ಭಾವಿಸ್ಬೇಡಿ. ಒಂದು ತಾಯಿಯ ಮಮಕಾರದ ಬಗ್ಗೆ ಹೇಳ್ತೀನಿ. ತಾಯಿ ತನ್ನ ಗರ್ಭದಲ್ಲಿ 9 ತಿಂಗಳ ಒಂದು ಮಗು 2 ಕಿಲೋ 15 ಗ್ರಾಮ್ ಇರ್ತಕ್ಕಂಥ ಮಗುಗೆ ಜನ್ಮ ನೀಡ್ತಾಳೆ. ನೋಡಿ, 2 ಕಿಲೋ 15 ಗ್ರಾಮ್ ಇರ್ತಕ್ಕಂಥ ಮಗುವನ್ನು 9 ತಿಂಗಳ ತನ್ನ ಹೊಟ್ಟೆಯಲ್ಲಿ ಹೊತ್ತುಕೊಂಡು ತನ್ನ ಜನ್ಮ ನೀಡೋದಕ್ಕೋಸ್ಕರ ಸಾವಿನ ಮಧ್ಯೆ ಹರಸಾಹಸ ಪಡ್ತಾಳೆ. ಯಾವುದಾದ್ರೂ ಭಾರವಾದ ವಸ್ತುವನ್ನು ಒಂದೇ ಕೈಲಿ ನಾವು ಹಿಡಿದುಕೊಳ್ಳೋಕ್ಕಾಗೋದಿಲ್ಲ. ಆ ಕೈಯಿಂದ ಈ ಕೈಗೆ, ಈ ಕೈಯಿಂದ ಆ ಕೈಗೆ ಎಕ್ಸ್ಚೇಂಜ್ ಮಾಡ್ತೀವಿ. ಎಷ್ಟು? ಒಂದು 1/4 ಕಿಲೋ ಇರ್ತಕ್ಕಂಥದ್ದು, ಒಂದು ಅರ್ಧ ಕಿಲೋ ಇರ್ತಕ್ಕಂಥ ವಸ್ತುವನ್ನು ನಾವು ಒಂದೇ ಕೈಯಲ್ಲಿ ಹಿಡ್ಕೊಳ್ಳದೆ ಆ ಕೈಯಿಂದ ಈ ಕೈಗೆ, ಈ ಕೈಯಿಂದ ಆ ಕೈಗೆ ಎಕ್ಸ್ಚೇಂಜ್ ಮಾಡ್ತೀವಿ. ನೋಡಿ, ತಾಯಿಯ ಮಮಕಾರ, ತಾಯಿಯಲ್ಲಿರ್ತಕ್ಕಂಥ ಒಂದು ತ್ಯಾಗದ ಗುಣ. 9 ತಿಂಗಳ ತನ್ನ ಗರ್ಭದಲ್ಲಿ 2 ಕಿಲೋ 15 ಗ್ರಾಮ ಮಗುವನ್ನು ಜನ್ಮ ನೀಡ್ತಾಳೆ. ನೋಡಿ, ಆಶ್ಚರ್ಯಕರವಾದಂಥ ಒಂದು ವಿಸ್ಮಯವಾದಂಥ ಮಾತಿದೆ ಸ್ನೇಹಿತರೆ. ಇದು ನಾವು ಆಲೋಚನೆ ಮಾಡದೆ, ಇವತ್ತು ತಾಯಿಯನ್ನು ನೋಡಿಕೊಳ್ಳದೆ, ತಾಯಿಯನ್ನು ಕಾಲಿನಿಂದ ಒದೆಯೋದು, ತಾಯಿಯನ್ನು ಅನಾಥರನ್ನು ಮಾಡೋದು, ತಾಯಿಯನ್ನು ಬೀದಿಗೆ ತಳ್ಳಿ ನಾವು ಜೀವನ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಅದಲ್ಲ ಸ್ನೇಹಿತರೆ ನಮ್ಮ ಜೀವನ. ತಾಯಿಯ ಮಮಕಾರ ಹೇಗಿರ್ತದೆ ನೋಡಿ. ತಾಯಿ ಒಂದು ಮಗುಗೆ ಜನ್ಮ ನೀಡಿದ ನಂತರ ಎದೆ ಹಾಲು ಕೊಟ್ಟು ತಾಯಿಯ ಮಮಕಾರವನ್ನು ತೋರಿಸ್ತದೆ ತಾಯಿ. ಆ ತಾಯಿಯ ಮಮಕಾರವನ್ನು ನಾವು ಎಷ್ಟು ಕೋಟಿ ಕೊಟ್ಟರು ನಾವು ತೀರ್ಸೋಕ್ಕಾಗಲ್ಲ ಸ್ನೇಹಿತರೆ. ಹಾಗಾಗಿ ನಮ್ಮೆಲ್ಲರಲ್ಲಿ ತಾಯಿಯ ಗುಣ ಇರಬೇಕು ವಿನಃ ತಾಯಿಗಂಡ್ರ ಗುಣ ಮಾತ್ರ ನಮ್ಮ ಎದೆಗಳಲ್ಲಿ ಅಳವಡಿಸಿಕೊಡೋದು ಬೇಡ ಸ್ನೇಹಿತರೆ. ತಾಯಿಯ ತ್ಯಾಗ, ತಾಯಿಯ ಮಮಕಾರ ನಾವು ಯಾವತ್ತಿಗೂ ಎಷ್ಟು ಕೋಟಿ ಕೊಟ್ಟರು ಅದನ್ನು ತೀರ್ಸೋಕ್ಕಾಗಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಒಂದೇ ಮಾತು ಹೇಳ್ತೀನಿ ಸ್ನೇಹಿತರೆ, ಈ ದೇಹ ಇವತ್ತೇನು 70 kg 60 kg ನಾವು ಭಾರ ಏನು ದಟ್ಟಬಿಟ್ಟವಾಗಿದ್ದೀವಿ ಅಂದರೆ ಅದು ತಾಯಿ ಕೊಟ್ಟಿರ್ತಕ್ಕಂಥ ಎದೆ ಹಾಲು ಸ್ನೇಹಿತರೆ. ತಾಯಿ ತ್ಯಾಗ ತೋರಿಸಿರ್ತಕ್ಕಂಥ ತ್ಯಾಗ. ತಾಯಿ ತಾನು ಜನ್ಮ ನೀಡುವ ಸಂದರ್ಭದಲ್ಲಿ ತಾನು ಸಾವಿನ ಮಧ್ಯೆ ಹರಸಾಹಸವನ್ನು ಪಟ್ಟು ನಮಗೆ ಜನ್ಮ ನೀಡಿದ ನಂತರ ತನ್ನ ಎದೆ ಹಾಲನ್ನು, ಮಗು ಅಳುವ ಸಂದರ್ಭದಲ್ಲಿ ತನ್ನ ಎದೆ ಹಾಲನ್ನು ಕೊಟ್ಟು ಮಮಕಾರವನ್ನು ತೋರಿಸ್ತದೆ. ನೋಡಿ, ಆಕೆನಲ್ಲಿರತಕ್ಕಂಥ ತಾಯಿಯ ಗುಣ ಎಷ್ಟಿದೆ. ತಾಯಿಯ ಗುಣಗಳನ್ನು ಎಷ್ಟು ವರ್ಣನೆ ಮಾಡಿದರೂ ಕಡಿಮೆ ಸ್ನೇಹಿತರೆ. ತಾಯಿಯ ಗುಣಲಕ್ಷಣಗಳು, ತಾಯಿಯ ಒಂದು ಸತ್ಯ ಮಾರ್ಗದಗಳು, ತಾಯಿ ತೋರಿಸ್ತಕ್ಕಂಥ ಮಮಕಾರಗಳನ್ನು ನಾವೆಲ್ಲರೂ ಎದೆಗಳಲ್ಲಿ ಅಳವಡಿಸಿಕೊಂಡು ತಾಯಿಯ ಸಹನೆ, ತಾಯಿ ತಂಡ್ರನ್ನ ಪ್ರೀತಿ ಮಾಡೋದು, ತಾಯಿ ತಂದೆನ ನಾವು ಆರಾಧಿಸತಕ್ಕಂಥದ್ದು ನಾವು ಮಾಡಬೇಕು ಸ್ನೇಹಿತರೆ. ಎಲ್ಲೇ ಇರ್ತಕ್ಕಂಥ ಗುಡಿ ಗುಂಡಾರಗಳನ್ನು ಪೂಜೆ ಮಾಡೋದಕ್ಕಿಂತ ನಮಗೆ ಜನ್ಮ ನೀಡಿರುವ ತಂದೆ ತಾಯಿಯನ್ನು ನಾವು ಒಂದು ಸಾರಿ ಆಲೋಚನೆ ಮಾಡಿಕೊಳ್ಳೋಣ ಸ್ನೇಹಿತರೆ. ನಾವು ಭೂಮಿಗೆ ಬರೋದಕ್ಕಿಂತ ಮುಂಚಿತವಾಗಿ ಅವರು ಎಷ್ಟು ತ್ಯಾಗದಿಂದ ಎಷ್ಟು ನಮ್ಮನ್ನು ಜೋಪಾನ ಮಾಡುತ್ತಾರೆ ಸ್ನೇಹಿತರೆ. ಆ ಜೋಪಾನ ನಾವು ಮಾಡಲಿಕ್ಕಾಗಲಿಕ್ಕಿಲ್ಲ. ಸ್ವಲ್ಪ ಆದರೂ ಜೋಪಾನ ಮಾಡೋಣ ಅನ್ನೋ ಒಂದು ಆಶಾಭಾವನೆಯಿಂದ ಈ ಸೋಷಿಯಲ್ ಮೀಡಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾರೂ ನನ್ನ ಬಗ್ಗೆ ಅನ್ಯತಾ ಭಾವಿಸಬೇಡಿ. ಎಲ್ಲರಲ್ಲಿ ತಾಯಿ ಗುಣ ಇರಬೇಕು ಅನ್ನುವ ತಾಯಿಗಂಡ್ರ ಗುಣ ನಾವು ಅಳವಡಿಸಿಕೊಳ್ಳೋದು ಬೇಡ. ಇರೋದು 4 ದಿನ. ಆ 4 ದಿನ ನಮಗಾಗಿ ಬದುಕೋದಕ್ಕಿಂತ ನಮಗೆ ಜನ್ಮ ನೀಡಿರುವ ತಂದೆ ತಾಯಿಯನ್ನು, ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಣ್ಣ ತಮ್ಮರನ್ನ ಪ್ರೀತಿಸಿಕೊಂಡು ನಾವೆಲ್ಲರೂ ಸುಗಮವಾಗಿ ನಮ್ಮ ಜೀವವನ್ನು ತ್ಯಾಗ ಮಾಡೋಣ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.